ಲೋಕಸಭಾ ಚುನಾವಣೆ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾಗಿ ಪ್ರತಿಷ್ಠೆಯ ಪ್ರಶ್ನೆ. ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸೋಲು, ಅದರ ಹಿಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅತ್ಯಂತ ಹೀನಾಯವಾಗಿ ಕಾಂಗ್ರೆಸ್ ಸೋಲನ್ನು ಅನುಭವಿಸಿತ್ತು. ಆದರೆ ಈ ಬಾರಿ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ಪ್ರಶ್ನೆ ಆಗಿರುವಂಥದ್ದು ಶತಾಯ ಗತಾಯ ಅಟ್ಲೀಸ್ಟ್ ರಾಜ್ಯದಲ್ಲಿ 20 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಬೇಕು. ಸಿಎಂ ಸಿದ್ದರಾಮಯ್ಯನವರು ಕೂಡ ಇದನ್ನ ಒಂದು ರೀತಿಯಾಗಿ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡಿದ್ದಾರೆ. ಇದೇ ಕಾರಣಕ್ಕಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಪರವಾಗಿ ಸಿಎಂ ಸಿದ್ದರಾಮಯ್ಯನವರು ಮಿಂಚಿನ ಸಂಚಾರವನ್ನ ಮಾಡ್ತಾರೆ, ಅಂದ್ರೆ ಫುಲ್ ಕ್ಯಾಂಪೇನ್ ಮಾಡ್ತಾರೆ. ವಿಭಿನ್ನ ಪ್ರಚಾರಕ್ಕೆ ಸಿದ್ಧವಾಯಿತು ಸಿದ್ದು ಸೂತ್ರ. ಮೋದಿ ಪ್ರಚಾರದ ಅಬ್ಬರವನ್ನ ತಗ್ಗಿಸಲಿಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಹಾಕೋತಾ ಇರುವಂಥದ್ದು. ಶತಾಯ ಗತಾಯ ಟಾರ್ಗೆಟ್ 20 ರೀಚ್ ಆಗಲೇಬೇಕು ಈ ಬಾರಿ. ಇದೇ ಕಾರಣಕ್ಕಾಗಿ ಈಗ ಗ್ಯಾರಂಟಿಯ ತಂತ್ರಗಾರಿಕೆಯನ್ನ ನೋಡ್ತಾ ಇರುವಂಥದ್ದು, ಅನುಸರಣೆ ಮಾಡಬೇಕಿರುವಂಥದ್ದು, ರೂಪಿಸಬೇಕಿರುವಂಥದ್ದು. ಕಾರಣ ಏನು? ಸಿಎಂ ಸಿದ್ದರಾಮಯ್ಯನವ್ರಿಗೆ ಈ ಹಿಂದಿನ 2 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರನ್ನು ನಂಬಿ ಕಾಂಗ್ರೆಸ್ ಹೈಕಮಾಂಡ್ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು, ಆದರೆ ಅದು ಕೈ ಹಿಡಿಯಲಿಲ್ಲ. ಆದರೆ ಈ ಬಾರಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಶತಾಯ ಗತಾಯ ಮಾಸ್ಟರ್ ಸ್ಟ್ರೋಕ್ ಕೊಡಬೇಕು ಬಿಜೆಪಿಗೆ ಅನ್ನೋದಕ್ಕಿಂತ ಮೋದಿ ಅವರಿಗೆ. ಹೀಗಾಗಿ ಸಿದ್ದರಾಮಯ್ಯ ಅನ್ನುವ ಅಸ್ತ್ರವನ್ನ ಕಾಂಗ್ರೆಸ್ ಈಗ ಬಳಕೆ ಮಾಡ್ಕೋತಾ ಇರುವಂಥದ್ದು. ಹಾಗಾದ್ರೆ ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜ್ಯದಾದ್ಯಂತ ಪ್ರಚಾರ ಮಾಡ್ತಾರೆ?